ಹರೇ ಕೃಷ್ಣ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಈ ಪುಸ್ತಕ ಯಾವುದು, ಈ ಪುಸ್ತಕದ ಬೆಲೆ ಏನು, ಮತ್ತು ಈ ಪುಸ್ತಕವನ್ನು ಯಾವ ರೀತಿಯಾಗಿ ನೀವು ತಗೊಳ್ಬೋದು ಅಂತ ನಾವೀಗ ತಿಳ್ಕೊಳ್ಳೋಣ. ಇವತ್ತು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಪುಸ್ತಕ ಯಾವುದು ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಪುರಾಣದೊಳಗಣ 101 ಶಾಪಗಳು ಅಂತ ಹೇಳ್ಬಿಟ್ಟು. ಈಗ ನಮ್ಮ 18 ಪುರಾಣಗಳೇನಿದೆ, ಆ 18 ಪುರಾಣಗಳಲ್ಲಿ ಯಾರು ಯಾರಿಗೆ ಶಾಪಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ಸಂಗ್ರಹ ಮಾಡಿ ಒಟ್ಟು 101 ಶಾಪಗಳನ್ನು ಈ ಪುಸ್ತಕದಲ್ಲಿ ವಿಸ್ತಾರವಾಗಿ ತಿಳಿಸಲಾಗಿದೆ. ಈಗ ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಪುರಾಣಗಳನ್ನು ಕೂಡ ಓದ್ತಾ ಇರ್ತೀವಿ. ಅದು ಮಹಾಭಾರತ ಆಗಿರ್ಬೋದು, ಅಥವಾ ರಾಮಾಯಣ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಪುರಾಣಗಳಾಗಿರ್ಬೋದು. ನಮಗೆ ಅಲ್ಲಲ್ಲಿ ಈ ಒಂದು ಶಾಪಗಳನ್ನು ಕೊಟ್ಟಿರುವಂತಹ ಮಾಹಿತಿಗಳು ಬರ್ತಾ ಇರುತ್ತೆ. ಆದರೆ ಈ ಪುಸ್ತಕದ ಒಂದು ವಿಶೇಷತೆ ಏನು ಅಂತಂದರೆ, ಆ ಎಲ್ಲ ಪುರಾಣಗಳಲ್ಲಿರುವಂತಹ ಶಾಪಗಳ ಕುರಿತಾದಂತಹ 101 ಶಾಪಗಳು ಯಾರು ಯಾರಿಗೆ ಕೊಟ್ಟರು ಅನ್ನೋದನ್ನು ಸಂಗ್ರಹವನ್ನು ಮಾಡಿ ತುಂಬಾ ವಿಶೇಷವಾಗಿ ಈ ಪುಸ್ತಕವನ್ನು ಮಾಡಲಾಗಿದೆ. ಹಾಗೆಯೇ ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತಂದರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ದಾಮೋದರ ಶೆಟ್ಟಿ ಇರುಬೈಲು ಅಂತ ಹೇಳಿಬಿಟ್ಟು ಇವರೇ ಈ ಒಂದು ಪುಸ್ತಕದ ಲೇಖಕರಾಗಿದ್ದಾರೆ. ಎಲ್ಲ ಪುರಾಣಗಳಲ್ಲಿರುವಂತಹ ಈ ಒಂದು ಶಾಪಗಳನ್ನು ವಿಶೇಷವಾಗಿ ಸಂಗ್ರಹವನ್ನು ಮಾಡಿ ಅದನ್ನು ಮತ್ತೆ ತುಂಬಾ ವಿಶಿಷ್ಟವಾದ ರೀತಿಯಲ್ಲಿ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ನಾವೀಗ ಈ ಪುಸ್ತಕದಲ್ಲಿರುವಂತಹ ಆ 101 ಶಾಪಗಳು ಯಾವುದು ಅಂತ ನಾವೀಗ ನೋಡೋದಾದರೆ, ಮೊದಲನೇದಾಗಿ ಈ ಪುಸ್ತಕದ ಪರಿವಿಡಿಯನ್ನು ನಾವು ನೋಡಬೇಕಾಗತ್ತೆ. ಈ ಪರಿವಿಡಿ ಒಳಗಡೆ ಇರುವಂತಹ ಯಾರು ಯಾರಿಗೆ ಶಾಪ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವೀಗ ಕೆಲವೊಂದನ್ನು ತಿಳ್ಕೋಣ. ಈಗ ಈ ಪುಸ್ತಕದ ಪರಿವಿಡಿ ಒಳಗಡೆ ಅಂದರೆ ಯಾರು ಯಾರಿಗೆ ಶಾಪವನ್ನು ಕೊಟ್ಟರು ಅಂತ ಹೇಳ್ಬಿಟ್ಟು ನಾವೀಗ ಕೆಲವೊಂದನ್ನು ತಿಳ್ಕೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಮೊದಲನೇದಾಗಿ ಬೇಡನಿಗೆ ವಾಲ್ಮೀಕಿ ಋಷಿಗಳ ಶಾಪ, ಪಾಂಡುವಿಗೆ ಋಷಿ ಕಿಂದಮನಿಂದ ಶಾಪ, ರಾವಣನಿಗೆ ವೇದವತಿಯಿಂದ ಶಾಪ, ಅರ್ಜುನನಿಗೆ ಊರ್ವಶಿಯ ಶಾಪ, ಅಶ್ವತ್ಥಾಮನಿಗೆ ಕೃಷ್ಣನ ಶಾಪ, ಪರೀಕ್ಷಿತನಿಗೆ ಶೃಂಗಿಯ ಶಾಪ, ಗಂಗಾ ಮತ್ತು ಮಹಾಭಿಷಕರಿಗೆ ಬ್ರಹ್ಮನ ಶಾಪ, ಅಷ್ಟವಸುಗಳಿಗೆ ವಸಿಷ್ಠರ ಶಾಪ, ಚಂದ್ರನಿಗೆ ದಕ್ಷನಿಂದ ಶಾಪ. ಈ ರೀತಿಯಾಗಿ ನಾನು ಈಗ ಒಂದು 8-10 ಮಾತ್ರ ನಿಮಗೆ ಓದಿ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಒಟ್ಟು 101 ಅಂದರೆ ಇಲ್ಲಿ ಪರಿವಿಡಿ ಒಳಗಡೆ ಇರುವಂತಹ 101 ಏನಿದೆಯಲ್ಲ, ಈ ಎಲ್ಲ ವಿಷಯಗಳನ್ನು ಕೂಡ ಅಂದರೆ ಈ ಎಲ್ಲ ಶಾಪಗಳು ಯಾರು ಯಾರಿಗೆ ಕೊಟ್ಟರು ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ನಿಮಗೆ ಇಲ್ಲಿ ನೋಡ್ಬೋದು, ಮೊದಲನೇ ಪೇಜಲ್ಲಿ ಕಾಣಿಸ್ತಾ ಇರ್ಬೋದು, ಬೇಡನಿಗೆ ವಾಲ್ಮೀಕಿ ಋಷಿಗಳ ಶಾಪ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅದನ್ನು ಯಾವ ರೀತಿಯಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ ಅಂತಲೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದೇ ರೀತಿಯ 101 ಶಾಪಗಳನ್ನು ಈ ಪುಸ್ತಕದಲ್ಲಿ ವಿಶೇಷವಾಗಿ ತಿಳಿಸಲಾಗಿದೆ. ಹಾಗೆಯೇ ಈ ಪುಸ್ತಕದ ಒಂದು ಪುಟಗಳು ಎಷ್ಟು ಅಂತ ನಾವೀಗ ನೋಡೋದಾದರೆ, ಈ ಪುಸ್ತಕದಲ್ಲಿ ಒಟ್ಟು 175 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಅಂದರೆ ಈ ಪುಸ್ತಕದ ಪೇಪರ್ ಕ್ವಾಲಿಟಿನೂ ಕೂಡ ತುಂಬಾ ಒಳ್ಳೆಯ ಕ್ವಾಲಿಟಿಯ ಪೇಪರನ್ನು ಇಲ್ಲಿ ಯೂಸ್ನ ಮಾಡಿದ್ದಾರೆ. ಹಾಗೆಯೇ ಈ ಪುಸ್ತಕದ ಒಂದು ಕವರ್ ಪೇಜ್ ಹೇಗಿದೆ ಅಂತಲೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಹಾಗಾದರೆ ಮತ್ತೆ ಯಾಕೆ ತಡ, ಈ ವಿಶಿಷ್ಟವಾದ ಪುಸ್ತಕವನ್ನು ಯಾರೆಲ್ಲ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಯಾಕಂದರೆ ಸಾಮಾನ್ಯವಾಗಿ ನಾವು ಹಲವಾರು ಪುರಾಣಗಳನ್ನು ಓದ್ತಾ ಇರ್ತೀವಿ, ಅದರಲ್ಲಿ ಯಾರು ಯಾರಿಗೆ ಶಾಪ ಕೊಟ್ಟರು ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ಇವರು ತುಂಬಾ ವಿಶೇಷವಾಗಿ ಸಂಗ್ರಹವನ್ನು ಮಾಡಿ 101 ಶಾಪಗಳು ಅಂತ ಹೇಳ್ಬಿಟ್ಟು ಇವರು ಈ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಅಂತಂದರೆ, ಅವರು ತುಂಬ ಪುಸ್ತಕಗಳು ಅಂದರೆ ತುಂಬ ಪುರಾಣ ಪುಸ್ತಕಗಳನ್ನೆಲ್ಲನೂ ಕೂಡ ಓದಿ ಅದರಲ್ಲಿ ಇರುವಂತಹ ವಿಷಯಗಳನ್ನು ಇವರು ಸಂಗ್ರಹವನ್ನು ಮಾಡಿ ಈ ಪುಸ್ತಕದಲ್ಲಿ ತಂದಿದ್ದಾರೆ. ಹಾಗಾದರೆ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ನೋಡೋದಾದರೆ, ಈ ಪುಸ್ತಕದ ಒಂದು ಬೆಲೆ ಬಂದ್ಬಿಟ್ಟು 250 ರೂಪಾಯಿ ಆಗುತ್ತೆ. ಅದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿ ಇರುತ್ತೆ. ಹಾಗಾದರೆ ಮತ್ತೆ ಯಾಕಂದರೆ ಯಾರೆಲ್ಲ ಈ ಪುಸ್ತಕವನ್ನು ತೊಗೊಳ್ಬೇಕಂತ ಇದ್ದೀರಾ, ಕೆಳಗಡೆ ಕೊಟ್ಟಿರೋಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡ್ಬೋದು. ವಾಟ್ಸಪ್ಪಲ್ಲಿ ಪುರಾಣದೊಳಗಣ 101 ಶಾಪಗಳಂತ ಹೇಳ್ಬಿಟ್ಟು ನೀವು ಮೆಸೇಜ್ನ ಮಾಡಿದರೆ ಸಾಕು, ಅದರ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ. ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ಒಂದು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು, ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ನಮಸ್ಕಾರ.